ಕಮಲ್ ಹಾಸನ್ ಚಿತ್ರ ರಿಲೀಸ್ ಮಾಡಲ್ಲ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೇವಲ ಸಿನಿಮಾ ವಿಚಾರ ಅಲ್ಲ, ಭಾಷೆಯ ವಿಚಾರ. ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಮಾಡಲ್ಲ. ನೋಡಿ, ಕಮಲ್ ಹಾಸನ್ ಚಿತ್ರವನ್ನ ರಿಲೀಸ್ ಮಾಡಲ್ಲ ಅಂತ ಹೇಳಿ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೇವಲ ಸಿನಿಮಾ ವಿಚಾರ ಅಲ್ಲ, ಇದು ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಮಾಡಲ್ಲ, ಭಾಷೆಯ ವಿಚಾರ ಇದು. ಕಮಲ್ ಕ್ಷಮೆ ಕೇಳಿದ ಬಳಿಕ ಮುಂದಿನ ನಿರ್ಧಾರವನ್ನ ಬೇಕಾದ್ರೆ ತೆಗೆದುಕೊಳ್ತೀವಿ. ಈಗಾಗಲೇ ಡಿಸ್ಟ್ರಿಬ್ಯೂಟರ್ಗೂ ಎಚ್ಚರಿಕೆಯನ್ನ ನೀಡಿದ್ದೇವೆ. ಕಮಲಾಕರ್ ವೆಂಕಟೇಶ್ ತಗ್ ಲೈಫ್ ಸಿನಿಮಾ ವಿತರಕ ಕಮಲಾಕರ್ ವೆಂಕಟೇಶ್ ಡಿಸ್ಟ್ರಿಬ್ಯೂಟರ್ ನಮ್ಮ ಮಾತು ಮೀರಿದ್ರೆ ಅದಕ್ಕೂ ಉತ್ತರವನ್ನ ಕೊಡ್ತೇವೆ. ಗ್ಯಾರಂಟಿ ನ್ಯೂಸ್ಗೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿರುವುದನ್ನ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ನರಸಿಂಹಲು ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ತಮಿಳಿನಿಂದ ಕನ್ನಡ ಅನ್ನುವಂತಹ ಹೇಳಿಕೆ ಕೊಟ್ಟಿರೋದು ಕಮಲ್ ಹಾಸನ್ ಅವರು. ಸದ್ಯ ಈ ಹೇಳಿಕೆಯಿಂದ ಈ ವಿವಾದ ಕಿಚ್ಚನ್ನ ಎಬ್ಸಿರುವಂಥದ್ದು ಕರ್ನಾಟಕದಲ್ಲಿ. ಆದರೆ ಕಮಲ್ ಹಾಸನ್ ಅವರು ಅಭಿನಯಿಸಿ ನಿರ್ಮಾಣ ಮಾಡಿರುವಂತಹ ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಾ ಇನ್ನೇನು 2 ದಿನ ಇದೆ. ಆದರೆ ಅವರಿಗೆ ಕೊಟ್ಟಿರುವಂತಹ ಗಡುವು ಕೂಡ ಮುಗ್ದಿರುವಂಥದ್ದು. ಸದ್ಯಕ್ಕೆ ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ನರಸಿಂಹಲು ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇನ್ನೇನು 2 ದಿನ ಬಾಕಿ ಬಂದ್ಬಿಡ್ತು ಸಿನಿಮಾ ರಿಲೀಸ್ಗೆ, ಜೂನ್ 5ನೇ ತಾರೀಕು. ಆದರೆ ಅವ್ರು ಇನ್ನೂ ಕೊಟ್ಟಿರುವಂತಹ ಒಂದು ಮನವಿ ಏನಿದೆ ಅದನ್ನ ಇನ್ನೂ ಪೂರೈಸಿಲ್ಲ ಅಂದರೆ ಇಲ್ಲಿ ಸಿನಿಮಾ ಇರಲ್ಲ, ಅಷ್ಟೇ ಸಿಂಪಲ್. ಅದು ಖಂಡಿತನಾ ಹೇಗೆ? ಹೌದು, 100% ಸಿನಿಮಾ ಇರೋದಿಲ್ಲ. ಆದರೆ ಈಗಾಗಲೇ ವಿಕ್ಟರಿ ಸಿನಿಮಾ ಅನ್ನುವಂಥವ್ರು ಮೊದಲೇ ಪೋಸ್ಟ್ ಮಾಡಿದ್ರು ಒಂದಿನ ಮುಂಚೆ, ಸಿನಿಮಾ ನಾವು ರಿಲೀಸ್ ಮಾಡ್ತೀವಿ, ಇನ್ನೇನು ಟಿಕೆಟ್ಸ್ ಬುಕಿಂಗ್ ಕೂಡ ಓಪನ್ ಆಗುತ್ತೆ ಅನ್ನೋವಂಥದ್ದನ್ನ ಹೇಳಿದ್ರು. ಮೇಡಮ್, ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಯಾವುದೇ ರೀತಿಯ ಅವರು ಪೋಸ್ಟ್ರು ಆಗಿಲ್ಲ, ಯಾವುದೇ ರೀತಿಯ ಕಮಿಟ್ ಆಗಿಲ್ಲ. ವಿತರಕರೇ ಅಲ್ಲಿ ಮಾಡ್ತಾ ಇಲ್ಲ ಅಂದಾಗ ಅವ್ರು ಹೆಂಗೆ ಇಲ್ಲಮ್ಮ, ಇಲ್ಲ ನಮ್ಮ ಗಮನಕ್ಕೆ ಅದು ಬಂದಿಲ್ಲ. ನಾವು ಸಂಪರ್ಕ ಮಾಡಿದಾಗ ಯಾವುದೇ ರೀತಿ ಅವರು ಹಾಕೋದಿಲ್ಲ ಅಂತಲೇ ಹೇಳಿದ್ದಾರೆ. ಇಲ್ಲಿ ವಿತರಕನೇ ಏನೂ ಕೊಟ್ಟಿಲ್ವಲ್ಲಮ್ಮ, ಇನ್ನು ಯಾರಿಗೂ ಕಮಿಟ್ ಆಗಿಲ್ಲ. ಕರ್ನಾಟಕದಲ್ಲಿ ಯಾವ್ದಾರು ಒಂದು ಥಿಯೇಟ್ರ್ ಕಮಿಟಿ ಆಗಿದ್ದಾರ? ಇಲ್ಲ. ಮಲ್ಟಿಪ್ಲೆಕ್ಸಸ್ ಸಹಿತ ಹಾಕಿಲ್ಲ. ಇಂಥ ಸಂದರ್ಭದಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ? ಈಗ ಒಂದು ಕಡೆ ಸರ್ಕಾರನೇ ನಮಗೆ ಪತ್ರ ಬರೆದಿದೆ, ನೀವು ಅವಕಾಶ ಕೊಡಬೇಡಿ ಅಂತ. ನಮ್ಮ ಕನ್ನಡ ಸಂಘಟನೆ ಪರ ಸಂಘಟನೆಗಳೆಲ್ಲನೂ ಬೆಂಕಿಯಾಗಿ ಉರಿತಾ ಇದ್ದಾರೆ. ಇಂಥ ಟೈಮಲ್ಲಿ ಯಾರು ಮಾಡೋ ಸಾಹಸ ಮಾಡ್ತಾರೆ? ಯಾರು ಮಾಡಲ್ದಿಲ್ಲಮ್ಮ. ನಾವು ಅದನ್ನು ಒಪ್ಪೋದೇ ಇಲ್ಲ. ಅವ್ರು ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಈಗ ಎಕ್ಸಿಬಿಟರ್ಸು. ಅವರು ನಾಳೆ ಏನಾರ ಕ್ಷಮಾಪಣೆ ಕೇಳಿದರೆ ಮತ್ತೆ ಇವ್ರ ಜೊತೆಗೆಲ್ಲ ನಾವು ಚರ್ಚೆ ಮಾಡಿ ನಮ್ಮ ನಿರ್ಧಾರ ಹೇಳ್ತೀವಿ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವ್ರು ಕನ್ನಡ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಹಾಗಾಗಿ ಮಾತಾಡಿರ್ಬೇಕು ಅನ್ನೋಂಥ ಮಾತು ಕೂಡ ಹೇಳಿದ್ರು. ಸೊ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಅಂತ ಅವರು ಅನಿಸಿಕೆಗಳು ಹೇಳಿದ್ದಾರೆ. ಸರ್ಕಾರ ನಮ್ಗೆ ಸಪೋರ್ಟ್ ಇದೆ, ಅದರ್ ಪಾರ್ಟೀಸ್ ಅಪೋಸಿಷನ್ ಪಾರ್ಟೀಸು ಸಪೋರ್ಟ್ ಇದೆ, ಕನ್ನಡ ಪರ ಸಂಘಟನೆಗಳು ಸಪೋರ್ಟ್ ಇದೆ. ಇವೆಲ್ಲ ಇರಬೇಕಾದ್ರೆ ನಾವು ಏಕಾಏಕಿ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಮಾಡೋದೇ ಇಲ್ಲ. ಕಮಲ್ ಹಾಸನ್ ಅವರು ಮತ್ತೆ ರಿಯಾಕ್ಷನ್ ಕೊಟ್ಟಿದ್ರು, ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ಅನ್ನೋವಂಥದ್ದು. ನಿಮ್ಗೆ ಎಷ್ಟು ಟ್ರಿಗರ್ ಅನ್ನಿಸ್ತು ಕನ್ನಡಿಗನಾಗಿ? ಅವರು ಅನಿಸಿಕೆ ಅವ್ರು ಹೇಳಿದ್ದಾರೆ, ಬಟ್ ನಾವು ಮಾಡೋದೇ ಇಲ್ವಲ್ಲ, ನಾವು ಇಲ್ಲಿ ಮಾಡೋಕೆ ಬಿಡೋದೇ ಇಲ್ವಲ್ಲ. ಈಗ ಸರ್, ಯಾರಿಂದ ಪತ್ರ ಹೋಗಿರೋವಂಥದ್ದು, ಅಂದರೆ ಹೇಗೆ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ? ಪ್ರೊಡಕ್ಷನ್ ಹೌಸ್ ಒಂದು ಕಡೆ ಪ್ರೊಡಕ್ಷನ್ ಹೌಸಿಂದ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ವಿತರಕರು. ಆಮೇಲೆ ನಮ್ಮ ಇವರು SIFCಯಿಂದನೂ ಅಧ್ಯಕ್ಷರು ಅಲ್ಲಿ ರವಿ ಕಟಾರ್ಕರ್ ಅಂತೇಳಿ ಅವರು ಇದಕ್ಕೆ ಮೆಸೇಜೆಲ್ಲ ಕಳಿಸಿ ಅವರೂ ಸಂಪರ್ಕ ಮಾಡ್ತಾ ಇದ್ದಾರೆ. ನಾಳೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಅಧ್ಯಕ್ಷರು ನರಸಿಂಹಲು ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.